ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಲಾಗ್ಸ್. ಸೊ ಇವತ್ತು ಏನಂತಂದ್ರೆ ಸ್ಪೆಷಲು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದು ನಾಯ್ಡು ಸ್ಟೈಲಲ್ಲೇ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ನೋಡಿ, ಇವಾಗ ಸ್ಟವ್ ಮೇಲೆ ಇದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಆಲ್ರೆಡಿ ಬಿಸಿ ಆಗಿದೆ. ಸೊ ಬಿಸಿ ಆಗಿರೋದ್ರಿಂದ ಇವಾಗ ಆಯಿಲ್ 1 ಕಪ್ ತಗೋತಾ ಇದ್ದೀನಿ. ಮತ್ತು ಹಚ್ಚಿಟ್ಟಿರುವ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೊಬೇಕು. 1.5 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ಹಾಕ್ತಾ ಇದ್ದೀನಿ. ಅದಾಗಿದ ತಕ್ಷಣ ಇದು ಪಟ್ಟ, ಲವಂಗ ಮತ್ತು ಸೋಂಪು ಮತ್ತು ಇದು ಸ್ಟಾರ್ ಹೂವನ್ನು ತೊಗೊಂಡಿದ್ದೀನಿ. ಅದನ್ನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಕಲರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಫುಲ್ ಸ್ಪೂನ್ ಒಂದು ಜಿಂಜರ್ ಗಾರ್ಲಿಕ್ಕು ಪೇಸ್ಟ್ 2 ತೊಗೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ನಾನು ಮನೇಲಿ ಮಾಡ್ಕೋತೀನಿ. ನಾನು ಯಾವುದೇ ಕಾರಣಕ್ಕೂ ಹಂಗೆ ತೊಗೊಳೋದಿಲ್ಲ, ಯಾಕಂದರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ. ಮತ್ತು ಅದು ಯಾವಾಗೋ ಪ್ಯಾಕಿಂಗ್ ಮಾಡಿರ್ತಾರೆ. ಸೊ ಅದನ್ನು ನಾನು ಯೂಸ್ ಮಾಡಲ್ಲ. ನಾನು ಮನೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿರ್ತೀನಿ. ಸೊ ಅದನ್ನು ಇವಾಗ ಹಾಕಿದ್ದೀನಿ ನೋಡಿ. ನೋಡಿ, ಚಿಕನ್ ಅರ್ಧ kg ತೊಗೊಂಡಿದ್ದೀನಿ. ಸೊ ಚಿಕನ್ ಕೂಡ ಇವಾಗ ಹಾಕ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ 2 ಹಾಕ್ಕೊಂಡಿದ್ದೀನಿ. ಸೊ ಅದು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಿಡಿಯುತ್ತೆ, ಇಲ್ಲಾಂದರೆ ಬಿರಿಯಾನಿಗೆ ಉಪ್ಪು ಹಿಡಿಯೋದಿಲ್ಲ. ಸೊ ಅದರಿಂದ ನಾನು ಫಸ್ಟೇ ಉಪ್ಪು ಮತ್ತು ಅರಿಶಿನ ಪುಡಿ 2 ಹಾಕ್ಕೋತೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ ಅಂತ. ನೋಡಿ, ಇವಾಗ ನಾಟಿ ಟೊಮೊಟೊ 1 ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾಟಿ ಟೊಮೊಟೊ 1 ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಉಪ್ಪು ಕೂಡ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ ಉಪ್ಪು. ಯಾಕಂದರೆ ಆಲ್ರೆಡಿ ನಾನು ಮನೆಗೆ ಮಾಡ್ಕೊಂಡಿರೋದ್ರಿಂದ ಸೊ ಉಪ್ಪಿನ ಜಾಸ್ತಿ ನಾನು ಹಾಕ್ಕೋತಾ ಇಲ್ಲ. ಅದ್ರ ಜೊತೆಗೆ ಖಾರದ ಪುಡಿ ಬಂದ್ಬಿಟ್ಟು 1.5 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ ಕೂಡ 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಧನಿಯಾ ಪೌಡ್ರು 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಇವಾಗ ಬಂದ್ಬಿಟ್ಟು ಚಿಕನ್ ಮಸಾಲ ಇದು ಯಾವುದು ಅಂದರೆ ಎವರೆಸ್ಟ್ದು ತೊಗೋತಾ ಇದ್ದೀನಿ. ಬಟ್ ನಾನು ಯಾವಾಗಲೂ ಆಚೆನೇ ಯೂಸ್ ಮಾಡೋದು. ಬಟ್ ಎವರೆಸ್ಟ್ ಆಚೆ ಸಿಕ್ಕಿಲ್ಲ. ಇವತ್ತು ಎವರೆಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಹೆಂಗಿರುತ್ತೆ ಅಂತ ಅದನ್ನು ನೋಡೋಣ ಬನ್ನಿ. ನೋಡಿ, ನಾನು ಕೊಹಿನೂರ್ದು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಈ ಬ್ರ್ಯಾಂಡ್ ಚೆನ್ನಾಗಿರುತ್ತೆ. ಸೊ ರೈಸ್ ಕೂಡ ಚೆನ್ನಾಗಿರುತ್ತೆ. ಬೇರೆ ಬ್ರ್ಯಾಂಡ್ ನನಗೇನೋ ಗೊತ್ತಿಲ್ಲ, ನಾನು ಯೂಸ್ ಮಾಡಿ ನನಗೆ ಯಾಕೋ ಚೆನ್ನಾಗಿ ಅನಿಸ್ಲಿಲ್ಲ. ಸೊ ಕೊಹಿನೂರ್ ಬ್ರ್ಯಾಂಡಲ್ಲಿ ನಾನು ತೊಗೊಂಡಿದ್ದೀನಿ. ಅದು 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದೊಂದು 5 ನಿಮಿಷ ವಾಶ್ ಮಾಡಿಬಿಟ್ಟು ಉರಿಬೇಕು. ಅದಾದ್ಮೇಲೆ ರೈಸ್ಗೆ ಹಾಕ್ಕೊಬೇಕು. ನೋಡಿ, ಪುದೀನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪುದೀನ ಕೂಡ ಹಾಕೋತಾ ಇದ್ದೀನಿ. ಅದಾದಮೇಲೆ ಮೊಸರು 1 ಕಪ್ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಗೀ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. 1.5 ಸ್ಪೂನ್ ಹಾಕೋತೀನಿ. ಮತ್ತು ಅದ್ರ ಜೊತೆಗೆ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ಲೆಮನ್ 1 ಅರ್ಧ ಹಾಕ್ತಾ ಇದ್ದೀನಿ. ನಾನು ಎಲ್ಲ ಫ್ಲೇವರ್ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ನಾನು ಲೆಮನ್ ಹಾಕಿ ಹಾಕ್ತೀನಿ. ನೋಡಿ, ಫೈನಲ್ ಲುಕ್ಕು ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಹೇಗಿದೆ ಅಂತ. ನೋಡಿ ಯಾವ ಥರ ಬಂದಿದೆ ಅಂತ.